ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಗಾದ್ಗಿ. ಇಂದಿನ ಮುಖ್ಯಾಂಶಗಳು. ಯುದ್ಧ ಪೀಡಿತ ಕತಾರ್ನಲ್ಲಿ ಸಿಲುಕಿ ಸಂಕಷ್ಟ, ಸ್ವಗ್ರಾಮಕ್ಕೆ ತೆರಳು ಶಾಸಕ ಬೆಲ್ದಾಳೆ ಕ್ರಮ. ನಕಲಿ ಪತ್ರಕರ್ತರು, ಯೂಟ್ಯೂಬರ್ ಹಾವಳಿ ನಿಯಂತ್ರಿಸಿ. ಜಿಲ್ಲೆಯ ಚರ್ಚ್ಗಳಲ್ಲಿ ಸಾಮೂಹಿಕ ವಿಶೇಷ ಪ್ರಾರ್ಥನೆ. ಏಪ್ರಿಲ್ 5ಕ್ಕೆ ಈಸ್ಟರ್ ಹಬ್ಬ, ಕ್ರೈಸ್ತರಲ್ಲಿ ಸಂಭ್ರಮ. ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ವಚನಗಳಲ್ಲಿ ಆಧ್ಯಾತ್ಮಿಕ ಮತ್ತು ಲೌಕಿಕ ಜೀವನದ ನಿದರ್ಶನಗಳಿವೆ. ಡಾಕ್ಟರ್ ಪಲ್ಲವಿ ಪಾಟೀಲ್. ಗೌತಮ್ ಬುದ್ಧರ ತತ್ವ ಆದರ್ಶಗಳು ಶ್ರೇಷ್ಠವಾಗಿವೆ. ಭಂತೆ ಜ್ಞಾನಸಾಗರ್. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧದ ಹಿನ್ನೆಲೆಯಲ್ಲಿ ಕತಾರ್ನಲ್ಲಿ ಸಿಲುಕಿ ತಾಯ್ನಾಡಿಗೆ ಮರಳಲು ಸಂಘರ್ಷ ನಡೆಸುತ್ತಿದ್ದ ಬೀದರ್ ದಕ್ಷಿಣ ಕ್ಷೇತ್ರದ ಬಕ್ಚೌಡಿ ಗ್ರಾಮದ ಅಮರ್ ಭಾವಿಕಟ್ಟಿ ಅವರ ಸಮಸ್ಯೆಗೆ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಸ್ಪಂದಿಸಿದ್ದಾರೆ. ಶೀಘ್ರವೇ ಅಮರ್ ಸ್ವಗ್ರಾಮಕ್ಕೆ ಬರಲಿದ್ದು ಕುಟುಂಬಸ್ಥರಲ್ಲಿ ಇನ್ನಿಲ್ಲದ ಸಂಭ್ರಮ ಮನೆ ಮಾಡಿದೆ. ಕೆಲಸದ ನಿಮಿತ್ತ ಅಮರ್ ಭಾವಿಕಟ್ಟಿ ಕತಾರ್ ದೇಶಕ್ಕೆ ತೆರಳಿದ್ದರು. ಭೀಕರ ಯುದ್ಧದ ಹಿನ್ನೆಲೆಯಲ್ಲಿ ಅಲ್ಲಿ ಪರಿಸ್ಥಿತಿ ಸದ್ಯ ಆತಂಕಮಯವಾಗಿದೆ. ಹೀಗಾಗಿ ಅಮರ್ ಭಾವಿಕಟ್ಟಿ ಮರಳಿ ಭಾರತಕ್ಕೆ ಬರಲು ಸಾಕಷ್ಟು ಪ್ರಯತ್ನ ನಡೆಸುತ್ತಿದ್ದರು. ಮೇಲಾಗಿ ಅವರಿಗೆ ಇಲ್ಲಿಗೆ ಬರಲು ಹಣದ ಕೊರತೆಯೂ ಎದುರಾಗಿತ್ತು. ಗ್ರಾಮದ ಮುಖಂಡರು ಹಾಗೂ ಅವರ ಪಾಲಕರು ವಿಷಯವನ್ನು ಗಮನಕ್ಕೆ ತಂದ ಬೆನ್ನಲ್ಲೇ ಶಾಸಕ ಡಾಕ್ಟರ್ ಬೆಲ್ದಾಳೆ ಅವರು ಈ ಸಮಸ್ಯೆಗೆ ಸ್ಪಂದಿಸಿ ಅಗತ್ಯ ನೆರವು ನೀಡುವ ಮೂಲಕ ತಮ್ಮ ಜನಪರ ಮಾನವೀಯ ಕಾಳಜಿ ಮೆರೆದಿದ್ದಾರೆ. ಅಮರ್ ಸಮಸ್ಯೆಗೆ ಸಿಲುಕಿದ ವಿಷಯವನ್ನು ಡಾಕ್ಟರ್ ಬೆಲ್ದಾಳೆ ಅವರು ತಕ್ಷಣ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ BY ವಿಜಯೇಂದ್ರ ಅವರಿಗೆ ತಿಳಿಸಿ ನೆರವು ಕೋರಿದ್ದಾರೆ. ಡಾಕ್ಟರ್ ಬೆಲ್ದಾಳೆ ಅವರ ಮನವಿಗೆ ಸ್ಪಂದಿಸಿದ ವಿಜಯೇಂದ್ರ ಅವರು ಕೇಂದ್ರ ವಿದೇಶಾಂಗ ಸಚಿವಾಲಯದೊಂದಿಗೆ ಸಂಪರ್ಕ ಸಾಧಿಸಿ ತೊಂದರೆ ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಅಮರ್ ಭಾವಿಕಟ್ಟಿಗೆ ಸುರಕ್ಷಿತ ದೇಶಕ್ಕೆ ಕರೆತರಲು ಅಗತ್ಯ ಕ್ರಮಗಳು ಕೈಗೊಳ್ಳುವ ಅಭಯ ನೀಡಿ ಮುಂದಿನ ಪ್ರಕ್ರಿಯೆ ಆರಂಭಿಸಿದೆ. ಬಾಗಲಕೋಟ್ ಚುನಾವಣೆ ಪ್ರಚಾರದಲ್ಲಿರುವ ವಿಜಯೇಂದ್ರ ಅವರು ದೂರವಾಣಿಯಲ್ಲಿ ಅಮರ್ ಜೊತೆಗೆ ಮಾತನಾಡಿ ಶೀಘ್ರವೇ ಸುರಕ್ಷಿತ ಸ್ವಗ್ರಾಮಕ್ಕೆ ಬರುವಿರಿ ಎಂದು ಧೈರ್ಯ ತುಂಬಿದರು. ಶಾಸಕ ಬೆಲ್ದಾಳೆ ಅವರ ಈ ತಕ್ಷಣದ ಸ್ಪಂದನೆ ಮಾನವೀಯ ನೆಲೆಯಲ್ಲಿ ಸಹಾಯ ಮಾಡಿದ್ದಕ್ಕೆ ಅಮರ್ ಕುಟುಂಬ ಭಾವುಕರಾಗಿ ಕೃತಜ್ಞತೆ ಸಲ್ಲಿಸಿದೆ. ಶಾಸಕ ಡಾಕ್ಟರ್ ಬೆಲ್ದಾಳೆ ಅವರು ಸದಾ ಜನಪರ ಕಾಳಜಿ, ಸಾಮಾಜಿಕ ಬದ್ಧತೆಯನ್ನು ಪ್ರದರ್ಶಿಸುತ್ತಾರೆ ಎಂಬುದಕ್ಕೆ ಇದು ಮತ್ತೊಂದು ನಿದರ್ಶನವಾಗಿದೆ. ನಮ್ಮ ಶಾಸಕರು ನಮ್ಮ ಹೆಮ್ಮೆ ಎಂದು ಸ್ಥಳೀಯರು ಸಂತಸ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ ನಕಲಿ ಪತ್ರಕರ್ತರು ಹಾಗೂ ಯೂಟ್ಯೂಬರ್ಗಳ ಹಾವಳಿ ಹೆಚ್ಚಾಗಿದ್ದು, ನಿಜವಾದ ಪತ್ರಕರ್ತರ ಮೇಲೆ ಸಮಾಜ ಸಂಶಯ ಪಡುವಂತಾಗಿದೆ. ಅದೇ ರೀತಿ ಜಿಲ್ಲೆಯಲ್ಲಿ ಹಣ ವಸೂಲಿ ಮಾಡುವ ನಕಲಿ ಪತ್ರಕರ್ತರು ಹಾಗೂ ಯೂಟ್ಯೂಬರ್ಗಳು ಓಡಾಡುತ್ತಿದ್ದು, ಅಂತಹವರಿಗೆ ಅಧಿಕಾರಿಗಳಾಗಲಿ ಅಥವಾ ಸಮಾಜವಾಗಲಿ ಮನ್ನಣೆ ನೀಡಬಾರದು ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆನಂದ ದೇವಪ್ಪ ಆಗ್ರಹಿಸಿದ್ದಾರೆ. ಈಗಾಗಲೇ ಹಲವು ಸಲ ನಮ್ಮ ಸಂಘ ಮನವಿ ಮಾಡಿ ಇಂತಹ ನಕಲಿ ಪತ್ರಕರ್ತರ ಹಾಗೂ ಯೂಟ್ಯೂಬರ್ ಮೇಲೆ ಹಿಡಿತವಿರಲು ಆಗ್ರಹಿಸಿದೆ. ಅದೇ ರೀತಿ ಜಿಲ್ಲೆಯಲ್ಲಿ ವಾಹನಗಳ ಮೇಲೆ ಪ್ರೆಸ್ ಎಂದು ಬರೆಸಿಕೊಂಡು ನಕಲಿ ಪತ್ರಕರ್ತರು ಓಡಾಡುತ್ತಿದ್ದು, ಇವರನ್ನು ಕೂಡ ನಿಯಂತ್ರಣ ಮಾಡುವ ಅವಶ್ಯಕತೆ ಇದೆ. ನಿನ್ನೆ ಬೀದರ್ನಲ್ಲಿ ಪತ್ರಕರ್ತ ಎಂದು ಹೇಳಿಕೊಂಡು ಪೊಲೀಸ್ ಅಧಿಕಾರಿಗಳ ವಿರುದ್ಧ ನಡೆದ ಘಟನೆಯಲ್ಲಿ ಆ ವ್ಯಕ್ತಿ ನಮ್ಮ ಪತ್ರಕರ್ತರ ಸಂಘದ ಸದಸ್ಯತ್ವ ಹೊಂದಿಲ್ಲವೆಂದು ಆನಂದ ದೇವಪ್ಪ ಸ್ಪಷ್ಟಪಡಿಸಿದ್ದಾರೆ. ಈಸ್ಟರ್ ಹಬ್ಬದ ಪ್ರಯುಕ್ತ ಜಿಲ್ಲೆಯಾದ್ಯಂತ ಕ್ರೈಸ್ತರಲ್ಲಿ ಸಂಭ್ರಮ ಮನೆ ಮಾಡಿದೆ. ಭಾನುವಾರ ಹಬ್ಬ ಆಚರಣೆಗೆ ಚರ್ಚ್ಗಳಲ್ಲಿ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಕ್ರೈಸ್ತರು ಚರ್ಚ್ಗಳಲ್ಲಿ ಸಾಮೂಹಿಕ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಈಸ್ಟರ್ ಕ್ರೈಸ್ತ ಸಮುದಾಯದ ಅತ್ಯಂತ ಪವಿತ್ರ ಮತ್ತು ಮಹತ್ವದ ಹಬ್ಬವಾಗಿದೆ. ಈ ದಿನವು ಯೇಸು ಕ್ರಿಸ್ತ ಮರಣ ಜಯಿಸಿ ಪುನರುತ್ಥಾನಗೊಂಡ ದಿನವನ್ನು ಸ್ಮರಿಸುತ್ತದೆ. ಯೇಸು ಕ್ರಿಸ್ತನ ಜೀವನ, ಪ್ರೀತಿ, ದಯೆ, ಕ್ಷಮೆ ಮತ್ತು ಮಾನವೀಯತೆಯ ಉತ್ಕೃಷ್ಟ ಉದಾಹರಣೆಯಾಗಿದ್ದು, ಅವರ ಉಪದೇಶಗಳು ಇಂದಿಗೂ ಜಗತ್ತಿನ ಜನತೆಗೆ ದಾರಿದೀಪವಾಗಿವೆ. ಯೇಸು ಕ್ರಿಸ್ತನು ಬಡವರು, ರೋಗಿಗಳು ಮತ್ತು ಸಮಾಜದಿಂದ ತಳ್ಳಲ್ಪಟ್ಟವರಿಗೆ ಕರುಣೆ ತೋರಿಸಿದ ಮಹಾನ್ ವ್ಯಕ್ತಿಯಾಗಿದ್ದರು. ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಎಂಬ ಅವರ ಸಂದೇಶವು ಮಾನವೀಯತೆಯ ಮೂಲ ತತ್ವವಾಗಿದೆ. ಅವರು ದ್ವೇಷಕ್ಕಿಂತ ಪ್ರೀತಿಯನ್ನು, ಪ್ರತಿಕಾರಕ್ಕಿಂತ ಕ್ಷಮೆಯನ್ನು ಮತ್ತು ಅಹಂಕಾರಕ್ಕಿಂತ ವಿನಯವನ್ನು ಬೋಧಿಸಿದರು. ಗುಡ್ ಫ್ರೈಡೆ ದಿನ ಯೇಸು ಕ್ರಿಸ್ತನನ್ನು ಸಿಲುಬೆಗೆ ಹಾಕಲ್ಪಟ್ಟರು. ಇದು ಅವರ ತ್ಯಾಗದ ಪರಾಕಾಷ್ಠೆಯಾಗಿದ್ದು, ಮಾನವ ಕುಲದ ಪಾಪಗಳಿಗೆ ವಿಮೋಚನೆ ನೀಡಲು ಅವರು ತಮ್ಮ ಪ್ರಾಣವನ್ನು ಅರ್ಪಿಸಿದರೆಂದು ಕ್ರೈಸ್ತರು ನಂಬುತ್ತಾರೆ. ಆದರೆ ಮೂರನೇ ದಿನವಾದ ಈಸ್ಟರ್ ಭಾನುವಾರ ಅವರು ಪುನರುತ್ಥಾನಗೊಂಡದ್ದು ಜೀವವು ಮರಣದ ಮೇಲೆ ಜಯ ಸಾಧಿಸುವುದನ್ನು ಸೂಚಿಸುತ್ತದೆ. ಈಸ್ಟರ್ ಹಬ್ಬವು ಕೇವಲ ಒಂದು ಆಚರಣೆಯಲ್ಲ, ಅದು ನಂಬಿಕೆಯ ಮತ್ತು ಹೊಸ ಜೀವನದ ಸಂಕೇತವಾಗಿದೆ. ಯೇಸು ಕ್ರಿಸ್ತನ ಪುನರುತ್ಥಾನವು ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಹೊಸ ಆರಂಭಗಳನ್ನು ಮಾಡಲು ಪ್ರೇರಣೆ ನೀಡುತ್ತದೆ. ಕಷ್ಟಗಳು ಬಂದರೂ ಧೈರ್ಯ ಕಳೆದುಕೊಳ್ಳದೆ ಮುಂದುವರಿಯಬೇಕು ಎಂಬ ಸಂದೇಶವನ್ನು ಸಾರುತ್ತದೆ. ಒಟ್ಟಾರೆ ಈಸ್ಟರ್ ಹಬ್ಬವು ಯೇಸು ಕ್ರಿಸ್ತರ ಮಹಾನ್ ಜೀವನ ಮತ್ತು ಅವರ ತ್ಯಾಗವನ್ನು ಸ್ಮರಿಸುವ ಒಂದು ಪವಿತ್ರ ದಿನವಾಗಿದೆ. ಇದು ಪ್ರತಿಯೊಬ್ಬರ ಹೃದಯದಲ್ಲಿ ನಂಬಿಕೆ ಮತ್ತು ಪ್ರೀತಿಯನ್ನು ಬೆಳಗಿಸುವ ಹಬ್ಬವಾಗಿದೆ ಎಂದು ಚಿಂತಕ ಜಾರ್ಜ್ ಫರ್ನಾಂಡಿಸ್ ಲೇಖನದ ಮೂಲಕ ತಿಳಿಸಿದ್ದಾರೆ.
ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪ್ರಸಾದ ನಿಲಯದಲ್ಲಿ ಗುರುವಾರ ಅಕ್ಕ ಮಹಾದೇವಿ ಮಹಿಳಾ ಸಾಂಸ್ಕೃತಿಕ ಸಂಘದ ವತಿಯಿಂದ ಹಮ್ಮಿಕೊಂಡಿರುವ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ತಾಯಿಯವರ ಜಯಂತಿ ಕಾರ್ಯಕ್ರಮವನ್ನು ಡಾಕ್ಟರ್ ಪಲ್ಲವಿ ಪಾಟೀಲ್ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ಅಕ್ಕ ಮಹಾದೇವಿ ತಾಯಿಯವರು ಕರ್ನಾಟಕ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಉಡುತಡಿಯಲ್ಲಿ ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿಯವರ ಮಗಳಾಗಿ ಜನಿಸಿದರು. ವಿಚಾರ ಸ್ವಾತಂತ್ರ್ಯದ ಮಹಿಳೆ ಮತ್ತು ಅಧ್ಯಾತ್ಮದ ಮೇರು ವ್ಯಕ್ತಿತ್ವದ ಮಹಾ ತಾಯಿಯವರಾಗಿದ್ದರು ಎಂದರು. ಒಬ್ಬ ಶ್ರೇಷ್ಠ ಕವಯಿತ್ರಿ. ಸುಮಾರು 354 ವಚನಗಳು ಲಭ್ಯವಿವೆ. ಅವರ ವಚನಗಳಲ್ಲಿ ಆಧ್ಯಾತ್ಮಿಕ ಮತ್ತು ಲೌಕಿಕ ಜೀವನದ ನಿದರ್ಶನಗಳಿವೆ. ಉಡುತಡಿಯಿಂದ ಏಕಾಂಗಿಯಾಗಿ ದಿಗಂಬರೆಯಾಗಿ ಕಲ್ಯಾಣಕ್ಕೆ ಬರುತ್ತಾರೆ. ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುದೇವರ ಸಂಭಾಷಣೆಯಲ್ಲಿ ಅನೇಕ ಪ್ರಶ್ನೆಗಳಿಗೆ ಉತ್ತರ ನೀಡಿ ಅಲ್ಲಮ ಪ್ರಭುದೇವರು ಆಕೆಯ ವ್ಯಕ್ತಿತ್ವವನ್ನು ನೋಡಿ ಮಹಾದೇವಿ ತಾಯಿಯನ್ನು ಅಕ್ಕಳೆಂದು ಕರೆದಿದ್ದಾರೆ ಎಂದು ಹೇಳಿದರು. ಪ್ರಭುದೇವ, ಬಸವಣ್ಣ, ಚನ್ನಬಸವಣ್ಣ ಮೊದಲಾದ ಶರಣರ ಮಧ್ಯದಲ್ಲಿ ಆಧ್ಯಾತ್ಮಿಕ ಚಿಂತನೆ ಮಾಡಿ ತನು, ಮನ ಮತ್ತು ಭಾವದ ಪರಿಶುದ್ಧತೆಯ ಬಗ್ಗೆ, ದೇವರ ಕಲ್ಪನೆಯ ಬಗ್ಗೆ ಆಳವಾದ ವಿಚಾರಗಳನ್ನು ವಚನಗಳಲ್ಲಿ ಹಿಡಿದಿಟ್ಟಿದ್ದಾರೆ. ಅವರ ವಚನಗಳು ಸ್ತ್ರೀ ಕುಲಕ್ಕೆ ಮಾದರಿಗಳಾಗಿವೆ ಎಂದು ನುಡಿದರು. ವಿಜಯಲಕ್ಷ್ಮಿ ಹುಗ್ಳಿ ಅವರು ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ತಾಯಿಯವರ ಕುರಿತು ಅನುಭವ ಮಂಡಿಸಿ, ಅಕ್ಕ ಕನ್ನಡದ ಪ್ರಪ್ರಥಮ ಕವಿಯಿತ್ರಿಯಾಗಿದ್ದಾರೆ. ಅವರ ಯೋಗಾಂಗ ತ್ರಿವಿಧಿ, ಸೃಷ್ಟಿಯ ವಚನ ಮತ್ತು ಮಂತ್ರಗೋಪ್ಯಗಳೆಂಬ ಲಘುಕೃತಿಗಳು ಬರೆದಿದ್ದಾರೆ. ವಚನ ಸಾಹಿತ್ಯದಲ್ಲಿ ಅಕ್ಕನ ವಚನಗಳು ಅಂತರಂಗ ಮತ್ತು ಬಹಿರಂಗ ಶುದ್ಧೀಕರಣದ ಸಂಜೀವಿನಿಗಳಾಗಿವೆ ಎಂದು ವಿಷಯ ಪ್ರತಿಪಾದಿಸಿದರು. ಅಕ್ಕ ಮಹಾದೇವಿ ಮಹಿಳಾ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷೆ ಮೀನಾಕ್ಷಿ ಪಾಟೀಲ್, ಶರಣಿ ಮಲ್ಲಮ್ಮ ನೇಳಗೆ, ಕಸ್ತೂರಬಾಯಿ ಬಿರಾದಾರ್, ಶಕುಂತಲಾ ಮಲ್ಕಪ್ನೋರ್, ಮಹಾನಂದ ಸ್ವಾಮಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಧರ್ಮ ಮಾರ್ಗದಲ್ಲಿ ಸಾಗುವುದರಿಂದ ಜೀವನ ಮುಕ್ತಿ ಹೊಂದಲು ಸಾಧ್ಯವಿದೆ ಎಂದು ಆಣದೂರಿನ ಭಂತೆ ಜ್ಞಾನಸಾಗರ್ ಹೇಳಿದರು. ತಾಲೂಕಿನ ಅಲಿಯಂಬರ್ ಗ್ರಾಮದ ತಕ್ಷಶಿಲಾ ಬುದ್ಧ ವಿಹಾರದಲ್ಲಿ ಚೈತ್ರ ಪೂರ್ಣಿಮೆ ನಿಮಿತ್ತ ಗುರುವಾರ ಆಯೋಜಿಸಿದ್ದ ಪ್ರವಚನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಗೌತಮ್ ಬುದ್ಧರ ತತ್ವ ಆದರ್ಶಗಳು ಶ್ರೇಷ್ಠವಾಗಿವೆ. ಅಂತೆಯೇ ಮಹಾಜ್ಞಾನಿಯಾಗಿದ್ದ ಡಾಕ್ಟರ್ BR ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕರಿಸಿದರು ಎಂದು ತಿಳಿಸಿದರು. ಗೌತಮ್ ಬುದ್ಧರ ತತ್ವಗಳ ಅನುಕರಣೆಯಿಂದ ವಿಶ್ವದಲ್ಲಿ ಶಾಂತಿ, ನೆಮ್ಮದಿ ಹಾಗೂ ಸಮೃದ್ಧಿ ನೆಲೆಗೊಳ್ಳಲಿದೆ ಎಂದು ಹೇಳಿದರು. ಗೌತಮ್ ಬುದ್ಧರ ತತ್ವಗಳನ್ನು ಎಲ್ಲರೂ ಪಾಲಿಸಬೇಕು, ಮೂಢ ಆಚರಣೆಗಳಿಂದ ದೂರ ಇರಬೇಕು ಎಂದು ಸಲಹೆ ಮಾಡಿದರು. ಆಣದೂರಿನ ಭಂತೆ ಧಮ್ಮಾನಂದ ಮಹಾಥೇರೋ ಕಾರ್ಯಕ್ರಮ ಉದ್ಘಾಟಿಸಿದರು. ಭಂತೆ ಕರುಣಾನಂದ ಭಂತೆ, ಸಂಘ ಸೇವಕ್ ಮಾತೆ ಅರ್ಚಸ್ಮತಿ, ಪ್ರಮುಖರಾದ ವೀರಶೆಟ್ಟಿ ಕಟ್ಟೆ, ಸಂತೋಷ್ ಪಡ್ಸಲೆ, ಸಂಗಮೇಶ್ ವಾವಿದೊಡ್ಡಿ, ಧರ್ಮೇಂದ್ರ ಯರ್ನಳ್ಳಿ, ಶಂಕರ್ ಚೊಂಡಿ, ತುಕಾರಾಮ್ ಜನ್ವಾಡ್, ರಾಜ್ಕುಮಾರ್ ಹಾಲ್ಹಿಪ್ಪರ್ಗೆ, ರಮೇಶ್ ಭಾವಿದೊಡ್ಡಿ, ರಾಜ್ಕುಮಾರ್ ಭಾವಿದೊಡ್ಡಿ, ಬೌದ್ಧ ಉಪಾಸಕ ಉಪಾಸಕಿಯರು ಇದ್ದರು. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.